Hello everyone, welcome to the class. This is my third video class on chapter 2, that is theory of consumer behavior. In the previous class we learned about concepts of utility analysis, measures of utility analysis. There are three important measures of utility analysis. The first one is initial utility. Initial utility means the consumption of first unit of product is known as the initial utility, and the second one is total utility. Total utility represent consumption of all the goods and services over a period of time is known as the total utility, and the marginal utility represents the additional utility, addition to the total utility from the consumption of one more unit is known as the marginal utility. And we also discuss about the what is the difference between total utility and the marginal utility. Difference between total utility ಮತ್ತು marginal utility ಅನ್ನೋದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ, 4 ಮಾರ್ಕ್ಸ್ಗೆ ಬರುತ್ತೆ. ಇನ್ ರಿಮೈನಿಂಗ್ ಕಾನ್ಸೆಪ್ಟ್ಸ್ 3 ಕಾನ್ಸೆಪ್ಟ್ಸ್ ಏನಿದೆ ಅದು 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ಗೆ ಬರುತ್ತೆ. ಸೊ ಇನ್ ದ ಟುಡೇ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಯರಿ, ದಟ್ ಈಸ್ ದ ಲಾ ಆಫ್ ಡಿಮಿನಿಷಿಂಗ್ marginal utility. It is very important question in 6 marks. Six marks ಬರೋಂಥ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಆಲ್ಮೋಸ್ಟ್ ಎವ್ರಿ ಇಯರ್ ಕೂಡ ಈ ಕ್ವಶನ್ ರಿಪೀಟ್ ಆಗ್ತಿರುತ್ತೆ. ಎಕ್ಸ್ಪ್ಲೈನ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಬರ್ತಿರುತ್ತೆ. ಫಸ್ಟ್ ಕ್ವಶನ್ ಆಗಿರುತ್ತೆ 6 ಮಾರ್ಕ್ಸಲ್ಲಿ. ಓಕೆ, ಸೊ ಲಿಸನ್ ಕೇರ್ಫುಲಿ. ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ವಾಸ್ ಡೆವಲಪ್ಡ್ ಬೈ famous German economist goes on. That's why this law is also known as goes on first law. First law. Okay, the law of diminishing marginal utility ಅನ್ನೋದನ್ನು ಒಬ್ಬ ಜರ್ಮನ್ ಎಕನಾಮಿಸ್ಟ್ ಆದಂಥ ಗೋಸೋನ್ ಅನ್ನೋರು ಫಸ್ಟ್ ಡೆವಲಪ್ಮೆಂಟ್ ಮಾಡ್ತಾರೆ. Therefore this law is also known as the Goson first law. Later it was developed by famous economist Alfred Marshall. Okay, so ಜರ್ಮನ್ ಎಕನಾಮಿಸ್ಟ್ ಅನ್ನೋರು ಫಸ್ಟ್ ಡೆವಲಪ್ಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಥಿಯರಿನ ಗೋಸೋನ್ ಫಸ್ಟ್ ಲಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಈ ಥಿಯರಿನ ಡೆವಲಪ್ಮೆಂಟ್ ಮಾಡಿದವರು, ಫರ್ದರ್ ಇಂಪ್ರೂವ್ಮೆಂಟ್ ಮಾಡಿದವರು ಯಾರು ಅಂತ ಹೇಳಿದ್ರೆ ಆಲ್ಫರ್ಡ್ ಮಾರ್ಷಲ್. ನೆಕ್ಸ್ಟ್, according to goes on, the law of diminishing marginal utility means, ಗೋಸೋನ್ ಅನ್ನೋರು ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂದರೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಎ ಕನ್ಸ್ಯೂಮರ್ ಗೋಸ್ ಆನ್ ಕನ್ಸ್ಯೂಮಿಂಗ್ ಮೋರ್ ಆ್ಯಂಡ್ ಮೋರ್ ಕ್ವಾಂಟಿಟಿ ಆಫ್ ದ ಸೇಮ್ ಕಮೋಡಿಟಿ, ದ ಮಾರ್ಜಿನಲ್ ಯುಟಿಲಿಟಿ ಫಾಲ್ಸ್ ಟು ಝೀರೋ ದ್ಯಾನ್ ಇಟ್ ಬಿಕಮ್ ನೆಗೆಟಿವ್ is known as the law of diminishing marginal utility. So the law of diminishing marginal utility refers to the represent a consumer goes on consuming more and more quantity of the same commodity, the marginal utility falls to zero then it become negative. ಸೊ ಗೋಸೋನ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬ ಕನ್ಸ್ಯೂಮರು ಕನ್ಸ್ಯೂಮ್ ಮಾಡ್ತಾ ಹೋಗ್ತಾನೆ ಮೋರ್ ಆ್ಯಂಡ್ ಮೋರ್ ಆಗಿ ಕ್ವಾಂಟಿಟಿ ಆಫ್ ದ ಸೇಮ್ ಕಮೋಡಿಟಿ ಕ್ವಾಂಟಿಟಿ ಇರೋವಂಥ ಕಮೋಡಿಟಿನ ಮೋರ್ ಆ್ಯಂಡ್ ಮೋರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಹೋಗ್ತಾನೆ. ಆಗ ದ ಮಾರ್ಜಿನಲ್ ಯುಟಿಲಿಟಿ, ವಾಟ್ ಯು ಮೀನ್ ಬೈ ಮಾರ್ಜಿನಲ್ ಯುಟಿಲಿಟಿ? ಐ ಆಮ್ ಆಲ್ರೆಡಿ ಟೋಲ್ಡ್ ದಟ್ ಮಾರ್ಜಿನಲ್ ಯುಟಿಲಿಟಿ ಇಸ್ ದ ಅಡಿಷನಲ್ ಯುಟಿಲಿಟಿ, addition to the total utility from the consumption of one more unit. Marginal utility ಅನ್ನೋದು ಒಂದು ಅಡಿಷನಲ್ ಯುಟಿಲಿಟಿ ಆಗಿದೆ ಫ್ರಮ್ ದ ಕನ್ಸಂಪ್ಷನ್ ಆಫ್ ಒನ್ ಮೋರ್ ಯೂನಿಟ್.
ಟೋಟಲ್ ಯುಟಿಲಿಟಿಗೆ ಜಾಯ್ನ್ ಆಗೋಂಥ ಒಂದು ಎಕ್ಸ್ಟ್ರಾ ಯೂನಿಟ್ ಆಗಿದೆ ಫ್ರಮ್ ದ ಕನ್ಸಂಪ್ಷನ್ ಆಫ್ ಒನ್ ಮೋರ್ ಯೂನಿಟ್. ಒಂದು ಅಡಿಷನಲ್ ಯುಟಿಲಿಟಿನ, ಒಂದು ಎಕ್ಸ್ಟ್ರಾ ಯೂನಿಟ್ ಆಫ್ ಕಮೋಡಿಟಿನ ಕನ್ಸ್ಯೂಮ್ ಮಾಡೋದ್ರಿಂದಾಗ ಸಿಗೋವಂಥ ಯುಟಿಲಿಟಿನೇ ಮಾರ್ಜಿನಲ್ ಯುಟಿಲಿಟಿ ಅಂತೇಳಿ ಕರಿತೀವಿ. ಫಾರ್ಮುಲಾ MUN = TUN-1. ದಿಸ್ ಇಸ್ ದ ಫಾರ್ಮುಲಾ ಆಫ್ ಮಾರ್ಜಿನಲ್ ಯುಟಿಲಿಟಿ. ಆ ಮಾರ್ಜಿನಲ್ ಯುಟಿಲಿಟಿ, ಆ ಅಡಿಷನಲ್ ಯುಟಿಲಿಟಿ ಏನಾಗುತ್ತೆ, 0 ಆಗುತ್ತೆ. ದ್ಯಾನ್ ಇಟ್ ಬಿಕಮ್ ನೆಗೆಟಿವ್. ಅಂದರೆ ಅದನ್ನೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಹೇಳ್ತೀವಿ. ಸೊ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿಲಿ ಒಬ್ಬ ಕನ್ಸ್ಯೂಮರು ಸೇಮ್ ಆ್ಯಂಡ್ ಸೇಮ್ ಕ್ವಾಂಟಿಟಿ ಇರುವಂಥ ಸೇಮ್ ಕಮೋಡಿಟಿನ ಮೋರ್ ಆ್ಯಂಡ್ ಮೋರ್ ಆಗಿ ಕಂಟಿನ್ಯೂಸ್ ಆಗಿ ಕನ್ಸಂಪ್ಷನ್ ಮಾಡ್ತಾ ಹೋಗ್ತಿದ್ದಂಗೆ ಸಿಗುವಂತಹ ಮಾರ್ಜಿನಲ್ ಯುಟಿಲಿಟಿ ಏನಾಗುತ್ತೆ, ಫಸ್ಟು 0 ಫಾಲ್ಸ್ ಆಗುತ್ತೆ, ಆಮೇಲೆ ಏನಾಗುತ್ತೆ 0 ಆಗುತ್ತೆ, ಆಮೇಲೆ ಅದೇನಾಗುತ್ತೆ ನೆಗೆಟಿವ್ ಆದರೆ ಈಸ್ ನೋನ್ ಆ್ಯಸ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತೇಳಿ ರೆಫರ್ ಮಾಡ್ತೀವಿ. ಅಂಡರ್ಸ್ಟುಡ್? ವೆರಿ ಸಿಂಪಲ್. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಾನು ನಿಮಗೆ ಒಂದು 5 ಮ್ಯಾಂಗೋಸ್ನ ಕನ್ಸ್ಯೂಮ್ ಮಾಡೋದಕ್ಕೆ ಕೊಟ್ಟಿದ್ದೀನಿ ಅಂತೇಳಿ ಅಸಂಪ್ಷನ್ ಮಾಡ್ಕೊಳ್ಳಿ. ಓಕೆ, ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ, ಒಂದು ಟೈಮ್ ಪೀರಿಯಡಲ್ಲಿ 5 ಮ್ಯಾಂಗೋಸ್ನ ಕನ್ಸ್ಯೂಮ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ನಾನು ಫಸ್ಟು ಮ್ಯಾಂಗೋನ ಕನ್ಸಂಪ್ಷನ್ ಮಾಡೋದಕ್ಕೆ ನಿಮಗೆ ಕೊಡ್ತೀನಿ. ಆವಾಗ ನೀವು ಕನ್ಸ್ಯೂಮ್ ಮಾಡ್ತೀರಾ, ನಿಮಗೆ ತುಂಬ ಯುಟಿಲಿಟಿ ಸಿಗುತ್ತೆ. ಓಕೆ, ಸಿಗೋವಂಥ ಯುಟಿಲಿಟಿ ಮೋರ್ ಆ್ಯಂಡ್ ಇರುತ್ತೆ, ತುಂಬ ಸಿಗುತ್ತೆ. ಅದೇ ಸೇಮ್ ಕ್ವಾಂಟಿಟಿ ಇರೋವಂಥ ಸೇಮ್ ಮ್ಯಾಂಗೋ, ಯಾವುದೇ ಥರದ ಚೇಂಜಸ್ ಇರಬಾರ್ದು, ಸೇಮ್ ಕ್ವಾಂಟಿಟಿ ಇರಬೇಕು. ಅದೇ ಪ್ರಾಡಕ್ಟ್ ಮ್ಯಾಂಗೋನ ಸೆಕೆಂಡ್ ಅಂತೂ ಕೂಡ ನಿಮಗೆ ಕನ್ಸ್ಯೂಮ್ ಮಾಡೋದಕ್ಕೆ ಕೊಡ್ತೀನಿ. ಫಸ್ಟ್ ತಿಂದ ತಕ್ಷಣವೇ ಕೊಟ್ಬಿಡ್ತೀನಿ ಸೆಕೆಂಡ್ವೇ. ಓಕೆ, ಆಗ ಯುಟಿಲಿಟಿ ಏನಾಗುತ್ತೆ, ಫಸ್ಟ್ಗಿಂತ ಸ್ವಲ್ಪ ಡಿಕ್ಲೈನ್ ಆಗುತ್ತೆ. ಬಿಕಾಸ್ ಅದೇ ಕ್ವಾಂಟಿಟಿರೋ ಕಮೋಡಿಟೀಸ್, ಏನು ಬೇರೆ ಆ್ಯಪಲ್ ಕೊಟ್ಟಿಲ್ಲ, ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಯಾವುದೋ ಫ್ರೂಟು ಪ್ರೊಮೊಗ್ರೆನೇಟೋ ಬೇರೆ ಯಾವುದೋ ಕೊಟ್ಟಿಲ್ಲ, ಸೇಮ್ ಕೊಟ್ಟಿದ್ದೀನಿ, ಯಾವುದು ಮ್ಯಾಂಗೋನೇ ಕೊಟ್ಟಿದ್ದೀನಿ, ಕನ್ಸ್ಯೂಮ್ ಮಾಡ್ತೀರಾ. ನೆಕ್ಸ್ಟ್ ಅದೇ ಸೇಮ್ ಕ್ವಾಂಟಿಟಿ, ಅದೇ ಸೇಮ್ ಎಲ್ಲ ಸೇಮ್ ಆಗಿರಬೇಕು, ಕ್ವಾಂಟಿಟಿ, ಕ್ವಾಲಿಟಿ, ಕಲರ್, ಸೈಜ್ ಎಲ್ಲ ಸೇಮ್ ಇರೋಂಥ ಮತ್ತೊಂದು ಮ್ಯಾಂಗೋನು ಕೂಡ ಕನ್ಸ್ಯೂಮ್ ಮಾಡೋದಕ್ಕೆ ಕೊಡ್ತೀನಿ. ಸೆಕೆಂಡ್ ಒಂದು ತಿಂದ ತಕ್ಷಣ ಕೊಡ್ತೀನಿ. ಅವಾಗ ಏನಾಗುತ್ತೆ, ನಿಮಗೆ ಸಿಗೋವಂಥ ಯುಟಿಲಿಟಿ ಕಡಿಮೆ ಆಗುತ್ತೆ. ಬಿಕಾಸ್ ಆಲ್ರೆಡಿ ತಿಂದಿರ್ತೀರ, ಮತ್ತೆ ಕೊಡ್ತೀನಿ, ಮತ್ತೆ ಇನ್ನೊಂದು ಕೊಡ್ತೀನಿ ಸೇಮ್, ಮತ್ತೆ ಇನ್ನೊಂದು ಕೊಡ್ತೀನಿ. ಆಗೇನಾಗುತ್ತೆ, ಸಿಗೋವಂಥ ಎಕ್ಸ್ಟ್ರಾ ಯುಟಿಲಿಟಿ, ಈ ಅಡಿಷನಲ್ ಯುಟಿಲಿಟಿ ಏನಾಗುತ್ತೆ, ಡಿಕ್ಲೈನ್ ಆಗ್ತಾ ಬರ್ತಿರುತ್ತೆ. ಮತ್ತೆ ಕೊಡ್ತೀನಿ, ಇಲ್ಲ ನಂಗೆ ಬೇಡ ಸಾಕು ಮ್ಯಾಮ್, ನಂಗೆ ಆಲ್ರೆಡಿ ನಂಗೆ ಫುಲ್ಫಿಲ್ ಆಗಿದೆ ಅಂತ ಹೇಳ್ತಾರೆ. ಇಲ್ಲ ಅಂದ್ಬಿಟ್ಟು ನಾನು ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಕೊಡ್ತೀನಿ. ಆವಾಗ ಏನಾಗುತ್ತೆ, ಅದು ವಾಮಿಟ್ ಆಗುತ್ತೆ. ನಿಮ್ಗೆ ಗೊತ್ತಲ್ಲ, ರಿವರ್ಸ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಸೊ ಇದನ್ನೇ ಥಿಯರಿನಲ್ಲಿ ಹೇಳಿರೋದು. ಒಬ್ಬ ಕನ್ಸ್ಯೂಮರ್ಗೆ ಸೇಮ್ ಆ್ಯಂಡ್ ಸೇಮ್ ಕ್ವಾಂಟಿಟಿ ಇರೋವಂಥ ಸೇಮ್ ಪ್ರಾಡಕ್ಟ್ನ ಕಂಟಿನ್ಯೂಸ್ ಆಗಿ ಕನ್ಸಂಪ್ಷನ್ ಮಾಡೋಕ್ಕೆ ಕೊಟ್ಟರೆ ಸಿಗುವಂತಹ ಅಡಿಷನಲ್ ಯುಟಿಲಿಟಿ, ಎಕ್ಸ್ಟ್ರಾ ಯುಟಿಲಿಟಿ, ಸಿಂಗಲ್ ಯುಟಿಲಿಟಿ ಫಸ್ಟು ಏನಾಗುತ್ತೆ, ಫಾಲ್ಸ್ ಆಗುತ್ತೆ. ಮತ್ತೆ ಕೊಟ್ಟರೆ 0 ಆಗುತ್ತೆ, ಮತ್ತೆ ಕೊಟ್ಟರೆ ಅದೇನಾಗುತ್ತೆ, ನೆಗೆಟಿವ್ ಆದರೆ ಅದನ್ನೇ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತೇಳಿ ಕರಿತೀವಿ. ಓಕೆ, ಸೊ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿನ ಜರ್ಮನ್ ಎಕನಾಮಿಕ್ಸ್ ಗೋಸೋನ್ ವಾಸ್ ಫಸ್ಟ್ ಡೆವಲಪ್ಮೆಂಟ್ ಮಾಡ್ತಾರೆ. ದಟ್ಸ್ ವೈ ದಿಸ್ ಲಾ ಇಸ್ ಆಲ್ಸೋ ನೋನ್ ಆಸ್ ದ ಗೋಸೋನ್ ಫಸ್ಟ್ ಲಾ. ಲೇಟರ್ ಇಟ್ ವಾಸ್ ಡೆವಲಪ್ಡ್ ಬೈ ಆಲ್ಫರ್ಡ್ ಮಾರ್ಷಲ್. According to Goson, a consumer goes on consuming more and more quantity of the same commodity. The marginal utility falls to 0, then it become negative. Understood? Next, assumption. ಆಲ್ರೆಡಿ ನಾನು ಫಸ್ಟ್ ಚಾಪ್ಟರ್ ಹೇಳಿದ್ದೀನಿ. ಮೈಕ್ರೋ ಎಕನಾಮಿಕ್ಸು ಯಾವಾಗಲೂ ಕೂಡ ಯಾವುದ್ರ ಮೇಲೆ ಬೇಸಾಗಿರುತ್ತೆ ಅಂತ ಹೇಳಿದ್ರೆ ಅಸಂಪ್ಷನ್ ಮೇಲೆ ಬೇಸಾಗಿರುತ್ತೆ. ಓಕೆ, ದೇರ್ಫೋರ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿನೂ ಕೂಡ ಸಮ್ ಆಫ್ ದ ಇಂಪಾರ್ಟೆಂಟ್ ಅಸಂಪ್ಷನ್ ಮೇಲೆ ಬೇಸಾಗಿದೆ. ಈ ಅಸಂಪ್ಷನ್ ಯಾವುದೂ ಕೂಡ ರಿಯಾಲಿಟಿಗೆ ಅಪ್ಲಿಕಬಲ್ ಆಗಲ್ಲ. ಈ ಅಸಂಪ್ಷನ್ ಬೇಸ್ ಮೇಲೆ ಕೂಡ ಥಿಯರಿನ ಡೆವಲಪ್ಮೆಂಟ್ ಮಾಡಿರ್ತಾರೆ. ಓಕೆ, ಸೊ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿನೂ ಕೂಡ ಸಮ್ ಆಫ್ ದ ಇಂಪಾರ್ಟೆಂಟ್ ಅಸಂಪ್ಷನ್ ಮಾಡ್ಕೊಂಡಿದೆ. ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಅಸಂಪ್ಷನ್ ಯಾವುದು ಅಂತ ಹೇಳಿದ್ರೆ ಕಂಟಿನ್ಯೂಯಸ್ ಕನ್ಸಂಪ್ಷನ್. The units of the commodity should be continuously if there is any intervals between the consumption of two commodities, this law is not applicable. Okay, ಏನಂತ ಹೇಳಿದ್ರೆ ಕಂಟಿನ್ಯೂಸ್ ಕನ್ಸಂಪ್ಷನ್ ಅಂತ ಹೇಳಿದ್ರೆ ದ ಯೂನಿಟ್ಸ್ ಆಫ್ ದ ಕಮಾಡಿಟಿ ಏನಿದೆ ಅದನ್ನು ಯೂಸ್ ಮಾಡೋದು ಅಂದರೆ ಕನ್ಸ್ಯೂಮ್ ಮಾಡೋದನ್ನು ಕಂಟಿನ್ಯೂಯಸ್ ಆಗಿ ಕನ್ಸಂಪ್ಷನ್ ಮಾಡಬೇಕು. ಇಫ್ ದೆರ್ ಇಸ್ ಎನಿ ಇಂಟರ್ವಲ್ಸ್ ಬಿಟ್ವೀನ್ ದ ಕನ್ಸಂಪ್ಷನ್ ಆಫ್ ದ ಕಮಾಡಿಟೀಸ್, ಕನ್ಸ್ಯೂಮ್ ಮಾಡೋ ಕಮಾಡಿಟೀಸ್ ಮಧ್ಯ ಇಂಟರ್ವಲ್ಸ್ ಬ್ರೇಕ್ ತಗೊಂಡ್ರೆ ಆವಾಗ ಈ ಥಿಯರಿ ಅಪ್ಲಿಕಬಲ್ ಆಗಲ್ಲ ಅಂತೇಳಿ. ಓಕೆ, ಅಂಡರ್ಸ್ಟುಡ್? ಈಸಿ ಇದೆ. ಏನಂತ ಹೇಳಿದ್ರೆ
ನಾವು ಕನ್ಸಂಪ್ಷನ್ ಮಾಡೋದನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕು, ಯಾವುದೇ ಇಂಟರ್ವಲ್ಸ್ ತೊಗೋಬಾರ್ದು ಅಂತೇಳಿ. ಓಕೆ, ನಾನು ಟೈಮ್ ಪೀರಿಯಡ್ ಕೊಟ್ಟಿರ್ತೀನಿ, ಒಂದು 10 to 11 AM ಅಂತ ಹೇಳಿದ್ರೆ ಆ ಬಿಟ್ವೀನಲ್ಲೇ 5 ಮ್ಯಾಂಗೋಸ್ನೂ ಕೂಡ ಕನ್ಸ್ಯೂಮ್ ಮಾಡಬೇಕು. ಓಕೆ, ಯಾವುದೇ ಬ್ರೇಕ್ ತೊಗೋಬಾರ್ದು. ಮಾರ್ನಿಂಗ್ ಒಂದು ತಿನ್ನೋದು, ಆಫ್ಟರ್ನೂನ್ 2 ತಿನ್ನೋದು, ಈವ್ನಿಂಗ್ ಒಂದು ತಿನ್ನೋದು, ನೈಟ್ ಒಂದು ತಿನ್ನೋದು, ಆ ಥರ ಇಂಟರ್ವಲ್ಸ್ ತೊಗೋಬಾರ್ದು, ಬ್ರೇಕ್ ತೊಗೋಬಾರ್ದು. ಕನ್ಸಂಪ್ಷನ್ ಏನಾಗಿರಬೇಕು, ಕಂಟಿನ್ಯೂಸ್ ಆಗಿರಬೇಕು. ಇಫ್ ಎನಿ ಇಂಟರ್ವಲ್ಸ್ ಬಿಟ್ವೀನ್ ದ ಕನ್ಸಂಪ್ಷನ್ ಆಫ್ ದ ಕಮಾಡಿಟೀಸ್ ದಿಸ್ ಲಾ ಇಸ್ ನಾಟ್ ಅಪ್ಲಿಕಬಲ್. ಅಂಡರ್ಸ್ಟುಡ್? ಏನಾದರೂ ನೀವು ಕನ್ಸಂಪ್ಷನ್ ಮಾಡೋ ಅಂತಹ ಟೈಮ್ ಪೀರಿಯಡಲ್ಲಿ ಬ್ರೇಕ್ ತೊಗೊಂಡ್ರೆ, ಇಂಟರ್ವಲ್ಸ್ ತೊಗೊಂಡ್ರೆ ಈ ಥಿಯರಿ ಅಪ್ಲಿಕಬಲ್ ಆಗಲ್ಲ. ಸೊ ನೀವು ಕನ್ಸಂಪ್ಷನ್ ಏನು ಮಾಡಬೇಕು, ಕಂಟಿನ್ಯೂಸ್ ಆಗಿ ಕನ್ಸಂಪ್ಷನ್ ಮಾಡ್ತಾ ಹೋಗಬೇಕೆ ಹೊರತು ಯಾವುದೇ ಇಂಟರ್ವಲ್ಸ್ ತೊಗೋಬಾರ್ದು. ಒಂದಾದ್ಮೇಲೆ ಒಂದಾಗಿ ಮೋರ್ ಆ್ಯಂಡ್ ಮೋರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಹೋಗಬೇಕೆ ಹೊರತು ಯಾವುದೇ ಇಂಟರ್ವಲ್ಸ್ ಆರ್ ಬ್ರೇಕ್ಸ್ನ ತೊಗೋಬಾರ್ದು. ಇಫ್ ಏನಾದರೂ ತೊಗೊಂಡ್ರೆ ಈ ಥಿಯರಿ ಅಪ್ಲಿಕಬಲ್ ಆಗಲ್ಲ. ನೆಕ್ಸ್ಟ್, ಸೆಕೆಂಡ್ ಇಂಪಾರ್ಟೆಂಟ್ ಅಸಂಪ್ಷನ್ ಈಸ್ ಕನ್ಸಂಪ್ಷನ್ ಮಸ್ಟ್ ಬಿ ಸ್ಟ್ಯಾಂಡರ್ಡ್. ಸೊ ನಾವು ಕನ್ಸ್ಯೂಮ್ ಮಾಡ್ತೀವಲ್ಲ ಕಮಾಡಿಟಿ, ಅದು ಸ್ಟ್ಯಾಂಡರ್ಡ್ ಕಮಾಡಿಟಿ ಆಗಿರಬೇಕು. ಓಕೆ, ಈಗ ಒಂದು ಆ್ಯಪಲ್ ಕನ್ಸಂಪ್ಷನ್ ಮಾಡಿಕೊಡ್ತೀನಿ, ಅದನ್ನು ಅರ್ಧ ತಿನ್ಬಿಟ್ಟು ಅರ್ಧ ಬಿಡಬಾರ್ದು. ಓಕೆ, ಅದನ್ನೇನು ಮಾಡಬೇಕು, ಫುಲ್ ತಿನ್ನಬೇಕು. ನಾನು 5 ಮ್ಯಾಂಗೋಸ್ನ ಕನ್ಸ್ಯೂಮ್ ಮಾಡೋಕ್ಕೆ ಕೊಟ್ಟರೆ 5 ಮ್ಯಾಂಗೋಸ್ನೂ ಕೂಡ ಫುಲ್ ಸ್ಟ್ಯಾಂಡರ್ಡಾಗಿ ತಿನ್ನಬೇಕೆ ಹೊರತು ಸ್ವಲ್ಪ ತಿನ್ಬಿಟ್ಟು ಬಿಟ್ಬಿಟ್ಟು ಸೆಕೆಂಡ್ ಒಂದ್ಗೆ ಹೋಗೋದು, ಇದನ್ನು ಒಂದು ಮುಕ್ಕಾಲು ಭಾಗ ತಿನ್ಬಿಟ್ಟು ತರ್ಡ್ ಒನ್ಗೆ ಹೋಗೋದು, ತರ್ಡ್ ಒಂದು ಅರ್ಧ ಬರ್ಧ ತಿನ್ಬಿಟ್ಟು ಫೋರ್ತ್ ಒಂದ್ಗೆ ಹೋಗೋದು, ಫೋರ್ತ್ ಸ್ವಲ್ಪ ತಿನ್ಬಿಟ್ಟು ಫಿಫ್ತ್ ಒಂದ್ಗೆ ಹೋಗೋದು, ಆ ಥರ ಮಾಡಬಾರ್ದು. ಸೊ ಕನ್ಸ್ಯೂಮ್ ಮಾಡೋಂಥ ಕಮಾಡಿಟಿ ಏನಾಗಿರಬೇಕು, ಫುಲ್ ಕನ್ಸಂಪ್ಷನ್ ಮಾಡಬೇಕು. ತಿನ್ನೋ ಅಂಥದ್ದನ್ನು ಸ್ಟ್ಯಾಂಡರ್ಡಾಗಿ ತಿನ್ನಬೇಕು. ಯಾವುದೇ ರೀತಿಯಾದಂಥ ಸ್ವಲ್ಪ ತಿನ್ನೋದು ಬಿಡೋದು ಆ ಥರ ಮಾಡಬಾರ್ದು. ಒಂದು ಕಪ್ ಆಫ್ ಟೀ ಅಂದರೆ ಅದನ್ನು ಫುಲ್ಲು ಡ್ರಿಂಕ್ ಮಾಡಬೇಕಂದ್ರೆ ಕನ್ಸ್ಯೂಮ್ ಮಾಡಬೇಕು ಹೊರತು ಅದ್ರ ಮಧ್ಯೆ ಬ್ರೇಕಾಗಿ ಇಂಟರ್ವಲ್ಸ್ ಆಗಿ ತೊಗೋಬಾರ್ದು. ಒಂದು 5 ಮ್ಯಾಂಗೋಸ್ ಕೊಟ್ಟರೆ 5 ಮ್ಯಾಂಗೋಸ್ನ ಫುಲ್ ತಿನ್ನಬೇಕು. ಫಸ್ಟ್ ಮ್ಯಾಂಗೋನ ಸ್ವಲ್ಪ ತಿನ್ಬಿಟ್ಟು ಸೆಕೆಂಡ್ ಮ್ಯಾಂಗೋಗೆ ಹೋಗೋದು, ಸೆಕೆಂಡ್ ಮ್ಯಾಂಗೋದ ಒಂದು ಆಫ್ ತಿನ್ಬಿಟ್ಟು ತರ್ಡ್ ಮ್ಯಾಂಗೋಗೆ ಹೋಗೋದು, ಆ ಥರ ಮಾಡಬಾರ್ದು. ನೀವು ತಿನ್ನೋವಂಥ ಕನ್ಸಂಪ್ಷನ್ ಏನಾಗಿರಬೇಕು, ಸ್ಟ್ಯಾಂಡರ್ಡ್ ಆಗಿರಬೇಕು. ಸ್ಟ್ಯಾಂಡರ್ಡ್ ಆಗಿದ್ದು ಅದೇನಾಗಿರಬೇಕು, ಇದು ಕಂಟಿನ್ಯೂಸ್ ಆಗಿ ಕನ್ಸ್ಯೂಮ್ ಮಾಡ್ತಾ ಹೋಗ್ತಿರ್ಬೇಕು. ಓಕೆ, ದ ಸೆಕೆಂಡ್ ಇಂಪಾರ್ಟೆಂಟ್ ಅಸಂಪ್ಷನ್ ಈಸ್ ಕನ್ಸಂಪ್ಷನ್ ಮಸ್ಟ್ ಬಿ ಸ್ಟ್ಯಾಂಡರ್ಡ್. ನೆಕ್ಸ್ಟ್, ಥರ್ಡ್ ಒನ್ ಈಸ್ ಐಡೆಂಟಿಕಲ್ ಇನ್ ಆಲ್ ಆಸ್ಪೆಕ್ಟ್ಸ್. ಸೊ ನೀವು ಪ್ರಾಡಕ್ಟ್ನ ಕಮಾಡಿಟಿನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಲ್ಲ, ಅದು ಎಲ್ಲ ಥರದಲ್ಲೂ ಐಡೆಂಟಿಕಲಿ ಒಂದೇ ಥರ ಇರಬೇಕಂತ. ಲೈಕ್ ಕಲರ್, ಸೈಜ್, ಕ್ವಾಂಟಿಟಿ, ಕ್ವಾಲಿಟಿ ಎಲ್ಲ ಥರದಲ್ಲೂ ಕೂಡ ಒಂದೇ ಥರ ಇರಬೇಕು. ಯಾವುದೇ ರೀತಿಯಾದಂತಹ ಚೇಂಜಸ್ ಇರಬಾರ್ದು. ಲೈಕ್ ಕಲರ್, ಸೈಜ್, ಕ್ವಾಲಿಟಿ, ಕ್ವಾಂಟಿಟಿ, ಇದೆಲ್ಲ ಪ್ಯಾಕಿಂಗ್ ಎಲ್ಲ ಕೂಡ ಒಂದೇ ಥರ ಇರಬೇಕೆ ಹೊರತು ಯಾವುದೇ ರೀತಿಯಾದಂಥ ಡಿಫ್ರೆನ್ಸಿಯೇಷನ್ ಇರಬಾರ್ದು. ಓಕೆ, ನಾನು 5 ಮ್ಯಾಂಗೋಸ್ನ ನಿಮಗೆ ಕನ್ಸಂಪ್ಷನ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ ಅದ್ರದ್ದು ಕಲರ್ ಒಂದೇ ಥರ ಇರಬೇಕು. 5 ಮ್ಯಾಂಗೋಸ್ದು ಅದ್ರದ್ದು ಸೈಜ್ ಒಂದೇ ಥರ ಇರಬೇಕು, ಅದ್ರದ್ದು ಕ್ವಾಲಿಟಿ ಒಂದೇ ಥರ ಇರಬೇಕು, ಕ್ವಾಂಟಿಟಿ ಒಂದೇ ಥರ ಇರಬೇಕು. ಸೇಮ್ ಫುಲ್ ಏನೇನು ಆಸ್ಪೆಕ್ಟ್ಸ್ ಇದೆ ಎಲ್ಲ ಆಸ್ಪೆಕ್ಟ್ಸು ಕೂಡ ಒಂದೇ ಥರ ಇದ್ದರೆ ಮಾತ್ರ ಈ ಥಿಯರಿ ಅಪ್ಲಿಕಬಲ್ ಆಗುತ್ತೆ ಅಂತೇಳಿ. ಓಕೆ, ದ ಥರ್ಡ್ ಒನ್ ಈಸ್ ಐಡೆಂಟಿಕಲ್ ಇನ್ ಆಲ್ ಆಸ್ಪೆಕ್ಟ್ಸ್ ಲೈಕ್ ಕಲರ್, ಸೈಜ್, ಕ್ವಾಂಟಿಟಿ, ಕ್ವಾಲಿಟಿ, ಪ್ಯಾಕಿಂಗ್, ಕವರ್ ಪ್ಯಾಕಿಂಗಿಂದ ಹಿಡಿದು ಎಲ್ಲ ಥರನೂ ಕೂಡ ಒಂದೇ ಥರ ಇರಬೇಕಂತೇಳಿ. ನೆಕ್ಸ್ಟ್, ಫೋರ್ತ್ ಇಂಪಾರ್ಟೆಂಟ್ ಅಸಂಪ್ಷನ್ ಈಸ್ ಇನ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿನಲ್ಲಿ ಏನಂತ ಹೇಳಿದ್ರೆ ಪ್ರಾಡಕ್ಟ್ಸು ಆರ್ ಏನೋ ಕನ್ಸ್ಯೂಮರ್ ಮಸ್ಟ್ ಬಿ ರ್ಯಾಷನಲ್ ಆಗಿರಬೇಕಂತ. ಕನ್ಸ್ಯೂಮರ್ ಮಸ್ಟ್ ಬಿ ರ್ಯಾಷನಲ್. ರ್ಯಾಷನಲ್ ಅಂದರೆ ಮೀನಿಂಗ್ ಗೊತ್ತು, ಒಬ್ಬ ಬುದ್ಧಿವಂತ ಅಂತೇಳಿ. ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಕನ್ಸಂಪ್ಷನ್ ಮಾಡೋಕ್ಕೆ, ಆ ಒಬ್ಬ ಕನ್ಸ್ಯೂಮರು ರ್ಯಾಷನಲ್ ಆಗಿರಬೇಕು, ಬುದ್ಧಿವಂತ ಆಗಿರಬೇಕು. ಅವನು ಸಿಗೋವಂಥ ಸ್ಯಾಟಿಸ್ಫಿಕೇಷನ್ ಯುಟಿಲಿಟಿನ ಎಕ್ಸ್ಪ್ರೆಸ್ ಮಾಡೋನಾಗಿರಬೇಕು. ದಿಸ್ ಲಾ ಇಸ್ ನಾಟ್ ಅಪ್ಲಿಕಬಲ್ ಫಾರ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಎಕ್ಸ್ಟ್ರಾರ್ಡಿನರಿ ಪರ್ಸನ್ಗೆ ಅಪ್ಲಿಕಬಲ್ ಆಗಲ್ಲ. ಓಕೆ, ಅವನು ಏನಾಗಿರಬೇಕು, ಒಬ್ಬ ಬುದ್ಧಿವಂತ ಪರ್ಸನ್ ಆಗಿರಬೇಕು. ನೆಕ್ಸ್ಟ್ ಫಿಫ್ತ್ ಅಸಂಪ್ಷನ್ ಅದೇ ಬರುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಒಬ್ಬ ಪರ್ಸನ್ ಏನಾಗಿರಬೇಕು, ಮಸ್ಟ್ ಬಿ ಆರ್ಡಿನರಿ ಪರ್ಸನ್, ನಾಟ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಸೊ ದಿಸ್ ಲಾ ಇಸ್ ಅಪ್ಲಿಕಬಲ್ ಫಾರ್ ಆರ್ಡಿನರಿ ಪರ್ಸನ್. ಆರ್ಡಿನರಿ
ಪರ್ಸನ್, ನಾಟ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ನೀವು ಸೆಲೆಕ್ಟ್ ಮಾಡ್ಕೋತಿರಲ್ಲ ಕನ್ಸ್ಯೂಮರು, ಆ ಒಬ್ಬ ಕನ್ಸ್ಯೂಮರು ಒಬ್ಬ ಆರ್ಡಿನರಿ ಪರ್ಸನ್ ಆಗಿರಬೇಕು. ಈಗ ನೋಡ್ತೀರಾ, ಒಬ್ಬ ಆರ್ಡಿನರಿ ಪರ್ಸನ್ಗೆ ಕಂಟಿನ್ಯೂಸ್ ಆಗಿ ಕನ್ಸಂಪ್ಷನ್ ಮಾಡಕ್ಕೆ ಕೊಟ್ಟರೆ, ಒಂದು 10 ಮ್ಯಾಂಗೋಸ್ನ ಕಂಟಿನ್ಯೂಸ್ ಆಗಿ ಒನ್ ಬೈ ಒನ್ ಅಂತೇಳಿ ಕನ್ಸಂಪ್ಷನ್ ಮಾಡಕ್ಕೆ ಕೊಟ್ಟರೆ ಅವ್ನಿಗೆ ಮಾರ್ಜಿನಲ್ ಯುಟಿಲಿಟಿ ಡಿಕ್ಲೈನ್ ಆಗೇ ಆಗುತ್ತೆ. ಅದೇ ನೀವು ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಕೊಟ್ಟರೆ, ಯಾವುದಾದ್ರು ತುಂಬ ಮೆಂಟಲಿ ಡಿಸೇಬಲ್ ಇರೋಂಥ ಪರ್ಸನ್ ಕೊಟ್ಟರೆ ಅವ್ನಿಗೆ ಗೊತ್ತಲ್ಲ, 20 ಮ್ಯಾಂಗೋಸ್ ಕೊಟ್ಟರು ಕೂಡ ಅವ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಮ್ಯಾಂಗೋಯಿಂದ ಸಿಗೋವಂಥ ಯುಟಿಲಿಟಿನ ಎಕ್ಸ್ಪ್ರೆಸ್ಸು ಮಾಡಲ್ಲ, ಸುಮ್ಮನೆ ತಿಂತಾ ಹೋಗ್ತಾನೆ ಹೊರತು ಅವ್ನಿಗೇನು ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ಈ ಥಿಯರಿ ಯಾರಿಗೆ ಅಪ್ಲಿಕಬಲ್ ಆಗುತ್ತೆ ಅಂತ ಹೇಳಿದ್ರೆ ಓನ್ಲಿ ಆರ್ಡಿನರಿ ಪರ್ಸನ್ಗೆ ಒಬ್ಬನಿಗೆ ಮಾತ್ರ ಅಪ್ಲಿಕಬಲ್ ಆಗುತ್ತೆ ಹೊರತು ನಾಟ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ನೆಕ್ಸ್ಟ್ ಲಾಸ್ಟ್ 6th ಇಂಪಾರ್ಟೆಂಟ್ ಅಸಂಪ್ಷನ್ ಈಸ್ the utility can be expressed in cardinal numbers. Cardinal numbers like 1, 2, 3 etc. ಸೊ ಸಿಗೋವಂಥ ಯುಟಿಲಿಟಿ ಆರ್ ಸ್ಯಾಟಿಸ್ಫಿಕೇಷನ್ನ ಯಾವುದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದರೆ ಕಾರ್ಡಿನಲ್ ನಂಬರ್ಸ್. ವಾಟ್ ಯು ಮೀನ್ ಬೈ ಕಾರ್ಡಿನಲ್ ನಂಬರ್ಸ್? ಇನ್ ದ ಲಾಸ್ಟ್ ಪ್ರೀವಿಯಸ್ ಕ್ಲಾಸ್ ಐ ಆಲ್ರೆಡಿ ಟೋಲ್ಡ್ ದಟ್ cardinal numbers means when the utility can be measured in terms of numbers, liters, meters, kilogram etc. is known as the cardinal numbers. ಕಾರ್ಡಿನಲ್ ನಂಬರ್ಸ್ ಅಂತ ಹೇಳಿದ್ರೆ ಯುಟಿಲಿಟಿ ಸಿಗೋಂಥ ಯುಟಿಲಿಟಿನ ನಾವು ನಂಬರ್ಸಲ್ಲಿ ಇಲ್ಲಾಂದರೆ ಕಿಲೋಗ್ರಾಮ್ಸಲ್ಲಿ, ಕೆ ಜಿಸಲ್ಲಿ, ಮೀಟರ್ಸಲ್ಲಿ, ಲೀಟರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಇಸ್ ನೋನ್ ಆಸ್ ದ ಕಾರ್ಡಿನಲ್ ಅಪ್ರೋಚ್ ಆರ್ ಕಾರ್ಡಿನಲ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿನಲ್ಲಿ ಸಿಗೋವಂಥ ಯುಟಿಲಿಟಿನ ಒಬ್ಬ ಕನ್ಸ್ಯೂಮರ್ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾನೆ? ನಂಬರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾನೆ. ಓಕೆ, 1 ಮ್ಯಾಂಗೋ ಸಿಕ್ಕಿದಾಗ ನನಗೆ 10 ಯುಟಿಲಿಟಿ ಸಿಕ್ತು, ಸೆಕೆಂಡ್ ಮ್ಯಾಂಗೋ ತಿಂದಾಗ ನನಗೆ 8 ಯುಟಿಲಿಟಿ ಸಿಕ್ತು, ಥರ್ಡ್ ಮ್ಯಾಂಗೋ ತಿಂದಾಗ ನನಗೆ ಇಷ್ಟು ಯುಟಿಲಿಟಿ ಸಿಕ್ತು, ಫೋರ್ತ್ ಒನ್ ತಿಂದಾಗ ನನಗೆ ಇಷ್ಟು ಯುಟಿಲಿಟಿ ಸಿಕ್ತು ಅಂತೇಳಿ ನಂಬರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅವ್ರು ಕಿಲೋಗ್ರಾಮ್ಸಲ್ಲಿ 1 ಕಿಲೋಗ್ರಾಮ್ ಸಿಕ್ತು, 2 ಕಿಲೋಗ್ರಾಮ್ ಸಿಕ್ತು, ಇಲ್ಲ 10 kg ಸಿಕ್ತು, 20 kg ಸಿಕ್ತು ಅಂತೇಳಿ ನಂಬರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಈಸ್ ನೋನ್ ಆಸ್ ದ ಕಾರ್ಡಿನಲ್ ನಂಬರ್ಸ್. ಸೊ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿನಲ್ಲಿ ಸಿಗೋವಂಥ ಯುಟಿಲಿಟಿನ ನಂಬರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ದಿಸ್ ಆಲ್ ದ ಇಂಪಾರ್ಟೆಂಟ್ ಅಸಂಪ್ಷನ್ ಆಫ್ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. The law of diminishing marginal utility can be explained with the help of the table. It is an imaginary table. ಇದೊಂದು ಇಮ್ಯಾಜಿನರಿ ಟೇಬಲ್ ಆಗಿದೆ. ಇದು ಯಾವುದೇ ರೀತಿಯಾದಂಥ ಎಕ್ಸಾಮ್ ಕೊಡಲ್ಲ, ನಾವು ಥಿಯರಿನ ಟೇಬಲ್ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಿದ್ದೀವಿ. ಓಕೆ, ಇನ್ ದ ಟೇಬಲ್ ದೇರ್ ಆರ್ 3 ಕಾಲಮ್ಸ್ ಇದೆ: ಮ್ಯಾಂಗೋ ಕನ್ಸ್ಯೂಮ್, ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ. ಐ ವಿಲ್ ಟೇಕ್ 6 ಮ್ಯಾಂಗೋಸ್ನ ತೊಗೊಂಡಿದ್ದೀನಿ, ನಿಮಗೆ 6 ಮ್ಯಾಂಗೋಸ್ ಕೊಡ್ತಿದ್ದೀನಿ. 1, 2, 3, 4, 5 ಆ್ಯಂಡ್ 6. ಓಕೆ, ಫಸ್ಟ್ ಮ್ಯಾಂಗೋನ ಕನ್ಸಂಪ್ಷನ್ ಮಾಡ್ತೀರಾ, ಆಗ ಸಿಗೋವಂಥ ಯುಟಿಲಿಟಿ 12 ಆಗಿದೆ. ಮಾರ್ಜಿನಲ್ ಯುಟಿಲಿಟಿ ಕೂಡ ಸೇಮ್ ಆಗಿರುತ್ತೆ, ಸೇಮ್ ಫಸ್ಟ್ ಒಂದು ಅದೇ ಆಗಿರೋದ್ರಿಂದ ಸೇಮ್ ಅದೇ ಆಗಿರುತ್ತೆ. ಸೊ ಏನು ಚೇಂಜಸ್ ಇಲ್ಲ. ಈಗ ಸೆಕೆಂಡ್ ಮ್ಯಾಂಗೋನ ಕನ್ಸಂಪ್ಷನ್ ಮಾಡೋಕ್ಕೆ ಕೊಡ್ತೀನಿ, ಆಗ ಸಿಗೋವಂಥ ಯುಟಿಲಿಟಿ 20 ಆಗಿರುತ್ತೆ. ಅಂಡರ್ಸ್ಟುಡ್? ಸೊ 20ನಲ್ಲಿ 12 ಮೈನಸ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 8 ಆಗುತ್ತೆ. ಇಟ್ ಈಸ್ ನೋನ್ ಆಸ್ ದ ಮಾರ್ಜಿನಲ್ ಯುಟಿಲಿಟಿ. ಮಾರ್ಜಿನಲ್ ಯುಟಿಲಿಟಿ ಓನ್ಲಿ ಸೆಕೆಂಡ್ ಕಮೋಡಿಟಿ ಅಂದರೆ ಸೆಕೆಂಡ್ ಮ್ಯಾಂಗೋನ ಮಾತ್ರ ರೆಪ್ರೆಸೆಂಟ್ ಮಾಡ್ತಿದೆ. ಸೆಕೆಂಡ್ ಮ್ಯಾಂಗೋನ ಕನ್ಸಂಪ್ಷನ್ ಮಾಡ್ತಿರಲ್ಲ, ಅದರಿಂದ ಸಿಗೋವಂಥ ಯುಟಿಲಿಟಿ 20 ಆಗಿದೆ, 8 ಆಗಿದೆ. ಈ 20 ಅನ್ನೋದು ಫಸ್ಟ್ ಮಂತ್ ಮತ್ತು ಸೆಕೆಂಡ್ ಮಂತ್ ಮ್ಯಾಂಗೋ ಕನ್ಸ್ಯೂಮ್ ಮಾಡಿದ್ರಲ್ಲ, ಅವೆರಡದು ಬೋತ್ ಎಷ್ಟಾಗಿದೆ? 20 ಆಗಿದೆ. 2 ಮ್ಯಾಂಗೋದುವೆ. ಒಂದೇ ಒಂದು ಮ್ಯಾಂಗೋದು ಎಷ್ಟಾಗಿದೆ? ಸೆಕೆಂಡ್ ಮಂತದು 8 ಆಗಿದೆ. 8 ಅನ್ನೋದು ಎಕ್ಸ್ಟ್ರಾ ಯೂನಿಟ್, ಅಡಿಷ್ನಲ್ ಮ್ಯಾಂಗೋನ ಕನ್ಸ್ಯೂಮ್ ಮಾಡಿರ್ತಾರಲ್ಲ ಅದ್ರ ಯುಟಿಲಿಟಿ 8 ಆಗಿದೆ. ನೆಕ್ಸ್ಟ್ ಪುನಃ ಥರ್ಡ್ ಮ್ಯಾಂಗೋನ ಕನ್ಸಂಪ್ಷನ್ ಮಾಡೋಕ್ಕೆ ಕೊಡ್ತೀನಿ, ಆಗ ಸಿಗುವಂಥ ಯುಟಿಲಿಟಿ 26 ಆಗಿರುತ್ತೆ. ಸೊ 26ಅಲ್ಲಿ 20 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 6 ಆಗುತ್ತೆ. 6th ಒನ್ ಈಸ್ ದ ಓನ್ಲಿ ಥರ್ಡ್ ಮ್ಯಾಂಗೋನ ಮಾತ್ರ ರೆಪ್ರೆಸೆಂಟ್ ಮಾಡುತ್ತೆ. 26 ಅನ್ನೋದು ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ ಮೂರದು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಫೋರ್ತ್ ಮ್ಯಾಂಗೋನ ಮತ್ತೆ ಕನ್ಸಂಪ್ಷನ್ ಮಾಡೋಕ್ಕೆ ಕೊಡ್ತೀನಿ, ಆಗ ಸಿಗೋಂಥ ಯುಟಿಲಿಟಿ 30 ಆಗಿರುತ್ತೆ. 30 ಮೈನಸ್ 26 ಇಟ್ ಈಸ್ 4 ಆಗಿರುತ್ತೆ. ಫೋರ್ತ್ ಒನ್ ಈಸ್ ದ ಫೋರ್ತ್ ಮ್ಯಾಂಗೋನ ಕನ್ಸಂಪ್ಷನ್ ಮಾಡಿದಾಗ ಸಿಗೋವಂಥ ಯುಟಿಲಿಟಿ ಆಗಿದೆ. ನೆಕ್ಸ್ಟು ಮತ್ತೆ ನಿಮಗೆ ಇನ್ನೊಂದು ಮ್ಯಾಂಗೋ ಕೊಡ್ತೀನಿ ಕನ್ಸಂಪ್ಷನ್ ಮಾಡೋಕ್ಕೆ, ಅವಾಗ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ ಸೇಮ್ 30ನೇ ಸಿಗುತ್ತೆ. 30 ಮೈನಸ್ 30 ಈಕ್ವಲ್ಸ್ 0. 0 ಈಸ್ ದ 6th ಮ್ಯಾಂಗೋಸ್ ಯುಟಿಲಿಟಿ. ನೆಕ್ಸ್ಟ್ ಮತ್ತೆ ಕೊಡ್ತೀನಿ, ಆವಾಗ ಯುಟಿಲಿಟಿ ಏನಾಗುತ್ತೆ? 28 ಆಗುತ್ತೆ. 28ರಲ್ಲಿ 30 ಮಾಡಿದ್ರೆ -2 ಆಗುತ್ತೆ. ಓಕೆ, ದಿಸ್ ಈಸ್ ಅನ್ ಇಮ್ಯಾಜಿನರಿ ಟೇಬಲ್ ಆಗಿದೆ. ಯಾವುದೇ ಎಕ್ಸಾಮು ಕೊಡಲ್ಲ ಟೇಬಲ್, ಇಟ್ಸ್ ಇಮ್ಯಾಜಿನರಿ ಟೇಬಲ್ ಆಗಿದೆ. ಇಂದ ಟೇಬಲಲ್ಲಿ ಫಸ್ಟ್ ಒಂದು ಮ್ಯಾಂಗೋ ಕೊಡ್ತೀನಿ ಕನ್ಸಂಪ್ಷನ್ ಮಾಡೋಕ್ಕೆ ಕೊಟ್ಟಾಗ ಸೇಮ್ ಕ್ವಾಂಟಿಟಿ ಇರಬೇಕು, ಸೇಮ್ ಕಲರ್ ಇರಬೇಕು, ಸೇಮ್ ಸೈಜ್ ಇರಬೇಕು, ಸೇಮ್ ಕ್ವಾಲಿಟಿನೂ ಸೇಮ್ ಇರಬೇಕು. ಈ ಒಂದು ಮ್ಯಾಂಗೋ ನಿಮ್ಮ ಕನ್ಸಂಪ್ಷನ್ ಮಾಡೋಕ್ಕೆ ಕೊಟ್ಟಾಗ ನೀವು ಸಿಗೋಂಥ ಯುಟಿಲಿಟಿನ ಕಾರ್ಡಿನಲ್ ನಂಬರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ. ಆಲ್ರೆಡಿ ಹೇಳಿದ್ದೀನಿ, ಕಾರ್ಡಿನಲ್ ನಂಬರ್ಸ್ ಅಂದರೆ ವೆನ್ ದ ಯುಟಿಲಿಟಿ ಕ್ಯಾನ್ ಬಿ
measured in terms of numbers ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ is known as the cardinal numbers ಅಂತ. ಸೊ ದ law of diminishing marginal utility cardinal numbers ಅಲ್ಲಿ ಯುಟಿಲಿಟಿನ ಎಕ್ಸ್ಪ್ರೆಸ್ ಮಾಡ್ತಿದ್ವಿ, ನಾಟ್ ಆರ್ಡಿನಲ್ ಪರ್ಸನ್ಲಿ. ಸೊ ಫಸ್ಟ್ ಮ್ಯಾಂಗೋನ ನಿಮಗೆ ಕೊಟ್ಟಿದ್ದೀನಿ ಕನ್ಸಂಪ್ಷನ್ ಮಾಡೋಕ್ಕೆ. ಸಿಗೋ ಯುಟಿಲಿಟಿ ಎಷ್ಟಾಗಿದೆ? 12 ಆಗಿದೆ. ಮಾರ್ಜಿನಲ್ ಯುಟಿಲಿಟಿನೂ ಕೂಡ ಸೇಮ್ ಆಗಿರುತ್ತೆ. ನಮಗೆ ನಾನಾಗ ಮತ್ತೆ ಅದೇ ಕ್ವಾಂಟಿಟಿ, ಅದೇ ಕ್ವಾಲಿಟಿ, ಅದೇ ಕಲರ್, ಅದೇ ಸೈಜ್ ಇರೋಂಥ ಮತ್ತೊಂದು ಮ್ಯಾಂಗೋನ ಕೊಟ್ಟಿದ್ದೀನಿ. ಆವಾಗ ಸಿಗೋವಂಥ ಯುಟಿಲಿಟಿ ಎಷ್ಟಾಗಿದೆ? 20 ಆಗಿದೆ. ಅಡಿಷನ್ ಎಷ್ಟಾಗಿದೆ? 8 ಆಗಿದೆ. ಅಂದರೆ ಎಕ್ಸ್ಟ್ರಾ ಸೆಕೆಂಡ್ ಒಂತದ್ದು ಎಷ್ಟಿದೆ? 8. ಫಸ್ಟ್ ಒಂದು ಮತ್ತು ಸೆಕೆಂಡ್ ಒಂದು ಎರಡು ಟೋಟಲ್ ತೊಗೊಂಡ್ರೆ 20 ಆಗಿದೆ. ಅಂಡರ್ಸ್ಟುಡ್? ಸೊ 18 + 12 ಸೇಮ್ 20 ಆಗುತ್ತೆ. ಥರ್ಡ್ ಮ್ಯಾಂಗೋನ ಸೇಮ್ ಕ್ವಾಂಟಿಟಿ, ಸೇಮ್ ಕಲರ್, ಸೇಮ್ ಸೈಜ್ ಮತ್ತೊಂದು ಕೊಟ್ಟಿದ್ದೀನಿ. ಆವಾಗ ಟೋಟಲ್ ಯುಟಿಲಿಟಿ 26 ಆಗಿದೆ. ಮಾರ್ಜಿನ್ ಯುಟಿಲಿಟಿ 6 ಆಗಿದೆ. 6 ಅನ್ನೋದು ಥರ್ಡ್ ಒನ್ನ ಮಾತ್ರ ರೆಪ್ರೆಸೆಂಟ್ ಮಾಡ್ತಿದೆ. 26 ಅನ್ನೋದು ಫಸ್ಟ್ ಮ್ಯಾಂಗೋ, ಸೆಕೆಂಡ್ ಮ್ಯಾಂಗೋ, ಥರ್ಡ್ ಮ್ಯಾಂಗೋ, 3 ಮ್ಯಾಂಗೋನು ಎಷ್ಟು ಕನ್ಸ್ಯೂಮ್ ಮಾಡಿರ್ತೀರಲ್ಲ ಅದು ಅದ್ರದ್ದು ಟೋಟಲ್ನ ರೆಪ್ರೆಸೆಂಟ್ ಮಾಡ್ತಿದೆ. ಸೇಮ್ ನೆಕ್ಸ್ಟ್ ಮತ್ತೆ ಫೋರ್ತ್ ಒಂದು ಕೊಟ್ಟಿದ್ದೀನಿ. ಸೇಮ್ ಕಲರ್, ಸೇಮ್ ಸೈಜ್, ಸೇಮ್ ಕ್ವಾಂಟಿಟಿ, ಕ್ವಾಲಿಟಿ ಮತ್ತೊಂದು ಕೊಟ್ಟಿದ್ದೀನಿ. ಟೋಟಲ್ ಯುಟಿಲಿಟಿ 30 ಆಗಿದೆ. ಫೋರ್ತ್ ಒಂಥದ್ದು ಮ್ಯಾಂಗೋದು ಎಷ್ಟು ಸಿಕ್ಕಿದೆ? ಯುಟಿಲಿಟಿ 4 ಆಗಿದೆ. ನೆಕ್ಸ್ಟ್ ಪುನಃ ಸೇಮ್ ಮತ್ತೆ ಸೇಮ್ ಕ್ವಾಂಟಿಟಿ, ಸೇಮ್ ಕಲರ್, ಅದೇ ಥರ ಸೇಮ್ ಐಡೆಂಟಿಕಲ್ ಇನ್ ಆಲ್ ಆಸ್ಪೆಕ್ಟ್ಸ್ ಇರೋಂಥ ಮತ್ತೊಂದು ಮ್ಯಾಂಗೋನ ಕೊಟ್ಟಿದ್ದೀನಿ. ಫಿಫ್ತ್ ಮ್ಯಾಂಗೋ ಕಂಟಿನ್ಯೂಸ್ ಆಗಿ ತಿನ್ನಬೇಕು ವಿತೌಟ್ ಎನಿ ಇಂಟರ್ವಲ್ಸ್ ತೊಗೊಳ್ದೆ. ಆವಾಗ ಏನಾಗಿದೆ? ಯುಟಿಲಿಟಿ ಸೇಮ್ ಯುಟಿಲಿಟಿ ಸಿಕ್ಕಿದೆ, ಅಂದರೆ ಏನೂ ಡಿಫ್ರೆನ್ಸ್ ಇಲ್ಲ ಅಂತೇಳಿ. ಅಂದರೆ ಈ ಫಿಫ್ತ್ ಒಂದು ಮ್ಯಾಂಗೋ ತಿಂತಿರಲ್ಲ ಅದರಿಂದ ನಿಮ್ಗೆ ಯಾವುದೇ ರೀತಿಯಾದಂಥ ಯುಟಿಲಿಟಿ ಸಿಕ್ಕಿಲ್ಲ. ಯುಟಿಲಿಟಿ ಏನಾಗಿದೆ? 0 ಆಗಿದೆ. ಪುನಃ ನಾನು ಮತ್ತೆ ಇನ್ನೊಂದು ಕೊಡ್ತೀನಿ 6 ಮಂತು, ಸೇಮ್ ಕಲರ್ ಇರೋದು, ಸೇಮ್ ಕ್ವಾಂಟಿಟಿ, ಕ್ವಾಲಿಟಿ ಇರೋದು. ಆಗ ಯುಟಿಲಿಟಿ ಎಷ್ಟು ಸಿಕ್ಕಿದೆ? -2 ಅಂತ ಹೇಳಿದ್ರೆ ನಿಮಗೆ ಅದು ನೆಗೆಟಿವ್ ಆಗಿ ಸಿಕ್ಕಿದೆ. ಅವಾಗ ಏನಾಗಿದೆ? ಟೋಟಲ್ ಯುಟಿಲಿಟಿ ಡಿಕ್ಲೈನ್ ಆಗಿದೆ. ಸೊ ಈ ಟೇಬಲಲ್ಲಿ ಏನು ತೋರಿಸುತ್ತೆ? ಸೇಮ್ ಥಿಯರಿಲಿ ಏನು ಹೇಳುತ್ತೆ ಅದನ್ನೇ ಟೇಬಲ್ ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಲ್ವಾ. ಒಬ್ಬ ಕನ್ಸ್ಯೂಮರ್ಗೆ ಕಂಟಿನ್ಯೂಸ್ ಆಗಿ ಕಮೋಡಿಟಿ, ಯಾವ ಕಮೋಡಿಟಿನ? ಮ್ಯಾಂಗೋ ಕಮೋಡಿಟಿನ ಕಂಟಿನ್ಯೂಸ್ ಆಗಿ ಕನ್ಸಂಪ್ಷನ್ ಮಾಡೋಕ್ಕೆ ಕೊಟ್ಟರೆ ಸೇಮ್ ಕಲರ್, ಸೇಮ್ ಕ್ವಾಂಟಿಟಿ, ಸೇಮ್ ಕ್ವಾಲಿಟಿ, ಸೇಮ್ ಸೈಜ್ ಇರೋಂಥ ಪ್ರಾಡಕ್ಟ್ನ ಕಂಟಿನ್ಯೂಸ್ ಆಗಿ ಮ್ಯಾಂಗೋನ ಆರ್ ಎನಿ ಪ್ರಾಡಕ್ಟ್ನ ಕಂಟಿನ್ಯೂಸ್ ಆಗಿ ಕನ್ಸಂಪ್ಷನ್ ಮಾಡೋಕ್ಕೆ ಕೊಟ್ಟರೆ ಮಾರ್ಜಿನಲ್ ಯುಟಿಲಿಟಿ ಫಸ್ಟ್ ಏನಾಗುತ್ತೆ? ಡಿಕ್ಲೈನ್ ಆಗ್ತಾ ಬರ್ತದೆ, ಅಂದರೆ ಫಾಲ್ಸ್ ಆಗ್ತಿದೆ. ಇನ್ನೂ ಕನ್ಸಂಪ್ಷನ್ ಮಾಡೋಕ್ಕೆ ಕೊಟ್ಟರೆ 0 ಆಗುತ್ತೆ. ಮತ್ತೆ ಕನ್ಸಂಪ್ಷನ್ ಮಾಡೋಕ್ಕೆ ಕೊಟ್ಟರೆ ನೆಗೆಟಿವ್ ಆಗುತ್ತೆ. ಸೊ ಎ ಕನ್ಸ್ಯೂಮರ್ ಗೋಸ್ ಆನ್ ಕನ್ಸ್ಯೂಮಿಂಗ್ more and more quantity of the same commodity, the marginal utility falls to 0, then it become negative. Same theory ಏನು ಹೇಳುತ್ತೆ ಅದನ್ನೇ ಟೇಬಲ್ಲು ಕೂಡ ಎಕ್ಸ್ಪ್ರೆಸ್ ಮಾಡುತ್ತೆ. ಯೂಸಿಂಗ್ ದಿಸ್ ಟೇಬಲ್, ಈ ಟೇಬಲ್ನ ಯೂಸ್ ಮಾಡಿಕೊಂಡು ದಿಸ್ ಥಿಯರಿ ವಿ ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ದ ಡಯಾಗ್ರಾಮ್ ಆರ್ ಗ್ರಾಫ್. ಇನ್ ದ ಡಯಾಗ್ರಾಮ್ ಟೇಕ್ OX axis and OY axis. Okay, in the OX axis represent mango consume 6 mangoes. So 1, 2, 3, 4 and 5 and 6. Okay, in the OY axis represent TU and MU. That means total utility and the marginal utility. So in the TU and MU, highest number 30, lowest number 4. So take 2 differences or 4 differences. So I will take 4 differences na ತಗೊಂಡಿದ್ದೀನಿ. 4, 8, 30, ಲಾಸ್ಟು 34 ವೈ ಆಕ್ಸಿಸ್. ಓಕೆ, ನಾನು 4 ಡಿಫ್ರೆನ್ಸ್ ತೊಗೊಂಡಿದ್ದೀನಿ. ಗ್ರಾಫ್ ಇನ್ನೂ ಚೆನ್ನಾಗಿ ಬರಬೇಕಂದ್ರೆ ಬೇಕಾದ್ರೆ 2 ಡಿಫ್ರೆನ್ಸಸ್ ಬೇಕಾದ್ರೂ ತೊಗೋಬೋದು. ಸೊ ಐ ವಿಲ್ ಟೇಕ್ 4 ಡಿಫ್ರೆನ್ಸಸ್ ತೊಗೊಂಡಿದ್ದೀನಿ. ನೀವು ಗ್ರಾಫ್ ಇನ್ನೂ ಕರೆಕ್ಟಾಗಿ ಬರಬೇಕಂತ ಹೇಳಿದ್ರೆ ಬೇಕಾದ್ರೆ 2 ಡಿಫ್ರೆನ್ಸಸ್ ತೊಗೋಬೋದು. ಇದು OX ಆಕ್ಸಿಸ್, OY ಆಕ್ಸಿಸ್ ಆಗಿದೆ. ಇದಕ್ಕಿಂತ OX ಆಕ್ಸಿಸ್ಗಿಂತ ಬಿಲೋ ಬಂದರೆ ಅದು ಮೈನಸ್ ವ್ಯಾಲ್ಯೂ ಆಗುತ್ತೆ. ಸೊ -4 ತೊಗೊಂಡಿದ್ದೀನಿ. ನೆಕ್ಸ್ಟು -8 ತೊಗೊಂಡಿದ್ದೀನಿ. ಓಕೆ, ಸೊ ಇನ್ ದ OX ಆಕ್ಸಿಸ್ ರೆಪ್ರೆಸೆಂಟ್ ಮ್ಯಾಂಗೋ ಕನ್ಸ್ಯೂಮ್, OY axis represent TU and MU. Mango ಎಷ್ಟು ತೊಗೊಂಡಿದ್ದೀವಿ? 1 to 6, 1, 2, 3, 4, 5, 6. In the TU and MU ನ OY axis ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಫಸ್ಟ್ ತೊಗೊಳ್ಳಿ, ನೋಡಿ, ಲಿಸನ್ ಕೇರ್ಫುಲ್ಲಿ. ಫಸ್ಟ್ ಮ್ಯಾಂಗೋ ಕನ್ಸಂಪ್ಷನ್ ಮಾಡಿದಾಗ ಟೋಟಲ್ ಯುಟಿಲಿಟಿ ಎಷ್ಟಿದೆ? 12 ಇದೆ. ಸೊ ಮಾರ್ಕ್ ಮಾಡಿ. ಓಕೆ, ಫಸ್ಟು TU ಕರ್ನ ರೆಪ್ರೆಸೆಂಟ್ ಮಾಡಿ, ಆಮೇಲೆ MU ಕರ್ನ ರೆಪ್ರೆಸೆಂಟ್ ಮಾಡೋಣ. ಓಕೆ, ಫಸ್ಟ್ ಮ್ಯಾಂಗೋ ಕನ್ಸ್ಯೂಮ್ ಮಾಡಿದಾಗ ಟೋಟಲ್ ಯುಟಿಲಿಟಿ 12 ಇದೆ, 12 ಮಾರ್ಕ್ ಮಾಡಿದ್ದೀರಾ. ಸೆಕೆಂಡ್ ಮ್ಯಾಂಗೋನ ಕನ್ಸ್ಯೂಮ್ ಮಾಡಿದಾಗ ಸಿಗೋವಂಥ ಟೋಟಲ್ ಯುಟಿಲಿಟಿ ಎಷ್ಟಾಗಿದೆ?
20 ಆಗಿದೆ. ಸೊ 20. ಓಕೆ, ನೆಕ್ಸ್ಟ್ ಥರ್ಡ್ ಮ್ಯಾಂಗೋನ ಕನ್ಸಂಪ್ಷನ್ ಮಾಡಿದಾಗ ಟೋಟಲ್ ಯುಟಿಲಿಟಿ 26. ಸೊ ಥರ್ಡ್ ಒನ್ 26 ಅಂದರೆ 24, 25 ಆ್ಯಂಡ್ 26. ಓಕೆ, ನೆಕ್ಸ್ಟ್ ಫೋರ್ತ್ ಮ್ಯಾಂಗೋನ ಕನ್ಸಂಪ್ಷನ್ ಮಾಡಿದಾಗ ಟೋಟಲ್ ಯುಟಿಲಿಟಿ ಎಷ್ಟಾಗಿದೆ 30. ಸೊ ಫೋರ್ತ್ ಒನ್ 30, ಸೇಮ್ ಫಿಫ್ತ್ ಒಂದು ಕೂಡ ಸೇಮ್ ಯುಟಿಲಿಟಿ ಸಿಕ್ಕಿದೆ. ಎಷ್ಟು 30ನೇ ಇದೆ. ನೆಕ್ಸ್ಟು 6 ಮ್ಯಾಂಗೋನ ಕನ್ಸಂಪ್ಷನ್ ಮಾಡಿದಾಗ ಎಷ್ಟಾಗಿದೆ ಟೋಟಲ್ ಯುಟಿಲಿಟಿ 28. ಓಕೆ, ಈಗ ಎಲ್ಲ ಪಾಯಿಂಟ್ನು ಕೂಡ ಜಾಯಿನ್ ಮಾಡಿ ಇಟ್ ಈಸ್ TU. ಓಕೆ, ಫಸ್ಟು ಟೋಟಲ್ ಯುಟಿಲಿಟಿನ ರೆಪ್ರೆಸೆಂಟ್ ಮಾಡಿ. ಟೋಟಲ್ ಯುಟಿಲಿಟಿ ಫಸ್ಟು ಮ್ಯಾಂಗೋ ಕನ್ಸ್ಯೂಮ್ ಮಾಡಿದಾಗ 12, ಸೆಕೆಂಡ್ ಮ್ಯಾಂಗೋ ಕನ್ಸ್ಯೂಮ್ ಮಾಡಿದಾಗ 20, ಥರ್ಡ್ ಮ್ಯಾಂಗೋ ಕನ್ಸ್ಯೂಮ್ ಮಾಡಿದಾಗ 26, ಫೋರ್ತ್ ಮಂತ್ಗೆ 30, ಫಿಫ್ತ್ ಮಂತ್ಗೂ ಸೇಮ್ 30 ಇದೆ. 6 ಮ್ಯಾಂಗೋ ಕನ್ಸ್ಯೂಮ್ ಮಾಡಿದಾಗ TU ಏನಾಗಿದೆ ಡಿಕ್ಲೈನ್ ಆಗಿ 28 ಆಗಿದೆ. ನೆಕ್ಸ್ಟ್ ಯಾವ ಕವ್ ಹಾಕಬೇಕು? ಮಾರ್ಜಿನ್ ಯುಟಿಲಿಟಿ ಕವ್. ಮಾರ್ಜಿನ್ ಯುಟಿಲಿಟಿ ಕವ್ ಸೇಮ್ ಆಗಿದೆ. ಫಸ್ಟ್ ಮ್ಯಾಂಗೋ ಕನ್ಸ್ಯೂಮ್ ಮಾಡಿದಾಗ 12 ಇದೆ, ಸೇಮ್ ಪಾಯಿಂಟ್ ಇದೆ. ಸೆಕೆಂಡ್ ಮ್ಯಾಂಗೋ ಕನ್ಸ್ಯೂಮ್ ಮಾಡಿದಾಗ ಎಷ್ಟಾಗಿದೆ 8 ಆಗಿದೆ. ಸೊ 8. ಥರ್ಡ್ ಮ್ಯಾಂಗೋ ಕನ್ಸ್ಯೂಮ್ ಮಾಡಿದಾಗ 6, ಫೋರ್ತ್ ಮ್ಯಾಂಗೋ 4, ಇಂದ ಫಿಫ್ತ್ ಮ್ಯಾಂಗೋ 0 ಅಂದರೆ ಇಲ್ಲೇ ಮತ್ತೆ ಹಾಕಬೇಕು. ಓಕೆ, ಅದೇ ಪಾಯಿಂಟಲ್ಲಿ. ಇಂದ ಸಿಕ್ಸ್ತ್ ಮ್ಯಾಂಗೋ ಅಂತ ಹೇಳಿದ್ರೆ ಎಷ್ಟಾಗಿದೆ -2 ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ. ಓಕೆ, ಎಲ್ಲ ಪಾಯಿಂಟ್ಸ್ನು ಕೂಡ ಜಾಯಿನ್ ಮಾಡಿ ಮತ್ತೆ ಇಟ್ ಈಸ್ MU. ಓಕೆ, ಇದು ಡಯಾಗ್ರಾಮ್ ಯಾವುದ್ರದ್ದು TU ಮತ್ತು MUದು ಡಯಾಗ್ರಾಮ್ ಆಗಿದೆ. ಓಕೆ, ಇಂದ ಡಯಾಗ್ರಾಮಲ್ಲಿ OX ರೆಪ್ರೆಸೆಂಟ್ ಮ್ಯಾಂಗೋ ಕನ್ಸ್ಯೂಮ್, OY ರೆಪ್ರೆಸೆಂಟ್ TU ಆ್ಯಂಡ್ MU. TU ಆ್ಯಂಡ್ MU ಸ್ಟಾರ್ಟೆಡ್ ಅಟ್ ದ ಸೇಮ್ ಪಾಯಿಂಟ್. ಅರ್ಥ ಆಗ್ತಿದೆಯಾ? TU ಮತ್ತು MU ಎರಡೂ ಕೂಡ ಒಂದೇ ಪಾಯಿಂಟಲ್ಲಿ ಸ್ಟಾರ್ಟ್ ಆಗಿದೆ. ವೆನ್ TU is increases, the MU is decreases. TU ಮತ್ತು MU ಎರಡೂ ಕೂಡ ಸೇಮ್ ಪಾಯಿಂಟಲ್ಲಿ ಸ್ಟಾರ್ಟ್ ಆಗಿದೆ. ವೆನ್ TU ಇನ್ಕ್ರೀಸ್ ಆಗಿದೆ, ಟೋಟಲ್ ಯುಟಿಲಿಟಿ ಏನಾಗಿದೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಹೋಗಿದೆ. ಮಾರ್ಜಿನ್ ಯುಟಿಲಿಟಿ ಏನಾಗಿದೆ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಬಂದಿದೆ. ವೆನ್ ದ TU ಈಸ್ ಮ್ಯಾಕ್ಸಿಮಮ್, ಟೋಟಲ್ ಯುಟಿಲಿಟಿ ಯಾವಾಗ ಮ್ಯಾಕ್ಸಿಮಮ್ ಆಗುತ್ತೋ ಆಗ MU ಏನಾಗಿದೆ 0 ಆಗಿದೆ. ಓಕೆ, MU 0 ಆದಾಗ ಟೋಟಲ್ ಯುಟಿಲಿಟಿ ಏನಾಗಿದೆ ಮ್ಯಾಕ್ಸಿಮೈಸ್ ಆಗಿದೆ. ಯಾವುದೇ ರೀತಿಯಾದಂಥ ಇನ್ಕ್ರೀಸು ಇಲ್ಲ ಡಿಕ್ರೀಸು ಇಲ್ಲ, ಸೇಮ್ ಯುಟಿಲಿಟಿ ಸಿಗ್ತೆ. MU ಯಾವಾಗ ನೆಗೆಟಿವ್ ಆಗುತ್ತೋ, ಮೈನಸ್ ವ್ಯಾಲ್ಯೂ ಯಾವಾಗ ತಗೊಳ್ತೋ ಆಗ TU ಏನಾಗಿದೆ ಡಿಕ್ರೀಸ್ ಆಗಿದೆ. ಸೊ ವೈ ಡಿಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಕನ್ಸಂಪ್ಷನ್ ಮಾಡ್ತಾ ಹೋಗ್ತೀವಿ. ಯಾವ ಕಮೋಡಿಟಿನ ಸೇಮ್ ಕಲರ್, ಸೇಮ್ ಕ್ವಾಂಟಿಟಿ, ಸೇಮ್ ಕ್ವಾಲಿಟಿ ಇರೋವಂಥ ಕ್ವಾಂಟಿಟಿನ ಕಂಟಿನ್ಯೂಸ್ ಕನ್ಸಂಪ್ಷನ್ ಮಾಡ್ತಿರೋದ್ರಿಂದ ಅದು ಡಿಕ್ಲೈನ್ ಆಗುತ್ತೆ. ಯಾವುದು? ಮಾರ್ಜಿನ್ ಯುಟಿಲಿಟಿ. ಮಾರ್ಜಿನ್ ಯುಟಿಲಿಟಿ ಇಸ್ ದ ಅಡಿಷನಲ್ ಯುಟಿಲಿಟಿ ಡಿಕ್ಲೈನ್ ಆಗಿದೆ. ಅವಾಗ ಏನಾಗುತ್ತೆ, ನೆಗೆಟಿವ್ ಆಗಿದೆ. ಅವಾಗ ಏನಾಗುತ್ತೆ ಟೋಟಲ್ ಯುಟಿಲಿಟಿ ಡಿಕ್ಲೈನ್ ಆಗ್ತಾ ಬರುತ್ತೆ. ಯಾವಾಗ MU ನೆಗೆಟಿವ್ ವ್ಯಾಲ್ಯೂ ಬರುತ್ತೋ ಅವಾಗ ಏನಾಗುತ್ತೆ TU ಡಿಕ್ಲೈನ್ ಆಗುತ್ತೆ. ಯಾವಾಗ MU 0 ಆಗುತ್ತೋ ಟೋಟಲ್ ಯುಟಿಲಿಟಿ ಏನಾಗುತ್ತೆ ಮ್ಯಾಕ್ಸಿಮಮ್ ಆಗುತ್ತೆ. ಸೊ in the diagram TU and MU started at the same point. When the TU is increases ಆರ್ಡ್ರಲ್ಲಿದೆ, MU is decreases. When the MU is 0, TU is maximum. When the MU is negative, TU is ಡಿಕ್ಲೈನಿಂಗ್ ಅಂದರೆ ಡಿಕ್ಲೈನ್ ಆಗ್ತಾ ಬರ್ತಿದೆ ಅಂತ. ಸೊ ಥಿಯರಿಲಿ ಏನು ಹೇಳುತ್ತೆ, ಒಬ್ಬ ಕನ್ಸ್ಯೂಮರ್ ಕಂಟಿನ್ಯೂಸ್ ಆಗಿ ಕನ್ಸಂಪ್ಷನ್ ಮಾಡ್ತಾ ಹೋಗ್ತಿದ್ದಂಗೆ TU ಮಾರ್ಜಿನ್ ಯುಟಿಲಿಟಿ ಏನಾಗುತ್ತೆ ಫಾಲ್ಸ್ ಆಗುತ್ತೆ, ಡಿಕ್ಲೈನ್ ಆಗ್ತಾ ಬರುತ್ತೆ. ಆಮೇಲೆ 0 ಆಗುತ್ತೆ, ಆಮೇಲೆ ನೆಗೆಟಿವ್ ಆಗುತ್ತೆ. ಸೇಮ್ ಥಿಯರಿ ಏನು ಹೇಳುತ್ತೆ ಅದನ್ನೇ ಟೇಬಲ್ ಕೂಡ ಎಕ್ಸ್ಪ್ಲೈನ್ ಮಾಡುತ್ತೆ. ಸೇಮ್ ಥಿಯರಿ ಏನು ಹೇಳುತ್ತೆ, ಯಾರು ಗೋಸೂನ್ ಏನು ಹೇಳಿದ್ರೆ ಅದನ್ನೇ ಸೇಮ್ ಡಯಾಗ್ರಾಮಲ್ಲಿ ಕೂಡ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಥಿಯರಿ ಏನು ಹೇಳುತ್ತೆ, ಎ ಕನ್ಸ್ಯೂಮರ್ ಗೋಸ್ ಆನ್ ಕನ್ಸ್ಯೂಮಿಂಗ್ ಸೇಮ್ ಆ್ಯಂಡ್ ಸೇಮ್ ಕ್ವಾಂಟಿಟಿ ಇರೋಂಥ ಕಂಟಿನ್ಯೂಸ್ ಆಗಿ ಕನ್ಸಂಪ್ಷನ್ ಮಾಡ್ತಾ ಹೋಗ್ತಿದ್ದಂಗೆ ದ ಮಾರ್ಜಿನ್ ಯುಟಿಲಿಟಿ ಫಾಲ್ಸ್ ಟು 0, ದ್ಯಾನ್ ಇಟ್ ಬಿಕಮ್ ನೆಗೆಟಿವ್. ಓಕೆ, ನೆಕ್ಸ್ಟ್ ಈಸ್ ಲಿಮಿಟೇಷನ್ಸ್. ಈ ಥಿಯರಿ ಸಮ್ ಆಫ್ ದ ಲಿಮಿಟೇಷನ್ಸ್ ಅಂದರೆ ಡ್ರಾಬ್ಯಾಕ್ಸ್ ಇದೆ. ಏನೇನು ಡ್ರಾಬ್ಯಾಕ್ಸ್ ಇದೆ ಥಿಯರಿನಲ್ಲಿ, ಏನೇನು ಕ್ರಿಟಿಸಿಸಮ್ಸ್ ಇದೆ ಥಿಯರಿಲಿ ಅಂತ ಹೇಳಿದ್ರೆ, ದ ಫಸ್ಟ್ ಲಿಮಿಟೇಷನ್ ಯಾವುದು ಅಂತ ಹೇಳಿದ್ರೆ
ದಿಸ್ ಥಿಯರಿ ಈಸ್ ನಾಟ್ ಅಪ್ಲಿಕಬಲ್ ಫಾರ್ ಮನಿ. ಈ ಥಿಯರಿ ಮನಿಗೆ ಅಪ್ಲಿಕಬಲ್ ಆಗಲ್ಲ ಅಂತ. ಈ ಥಿಯರಿಲಿ ಏನು ಹೇಳ್ತಾರೆ, ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗ್ತಿದ್ದಂಗೆ ಮಾರ್ಜಿನ್ ಯುಟಿಲಿಟಿ ಡಿಕ್ಲೈನ್ ಆಗುತ್ತೆ, ಆಮೇಲೆ ನಮಗೆ ಬೇಡ ಅನಿಸುತ್ತೆ, ಮತ್ತೆ ಕೊಟ್ಟರೆ ಅದು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಮನಿಗೆ ಈ ಥಿಯರಿ ಅಪ್ಲಿಕಬಲ್ ಆಗಲ್ಲ. ಏನಕ್ಕೆ ಅಪ್ಲಿಕಬಲ್ ಆಗಲ್ಲ, ಮನಿ ಎಷ್ಟು ಕೊಟ್ಟರು ಕೂಡ ನಮ್ಗೆ ಬೇಕು ಅನಿಸುತ್ತೆ, ಯಾವತ್ತಾದ್ರೂ ಬೇಡ ಅನಿಸುತ್ತೆ ಮನಿ ಇಲ್ಲ, ಎಷ್ಟು ಕೊಟ್ಟರು 100 ಕೊಟ್ಟು ಇಸ್ಕೊತೀವಿ, 1000 ಕೊಟ್ಟರು ಇಸ್ಕೊತೀವಿ, 2000 ಕೊಟ್ಟರು ಇಸ್ಕೊತೀವಿ, 10,000 lakh crores ಎಷ್ಟು ಕೊಟ್ಟರು ಕೂಡ ನಾವು ಇಸ್ಕೊತೀವಿ ಹೊರತು ನಮ್ಗೆ ಯಾವಾಗಲೂ ಕೂಡ ಯುಟಿಲಿಟಿ ಏನಾಗುತ್ತೆ ಡಿಕ್ಲೈನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸ್ಯಾಟಿಸ್ಫಿಕೇಷನ್ ಏನಾಗುತ್ತೆ ಇನ್ಕ್ರೀಸಿಂಗ್ ಆರ್ಡರಲ್ಲೇ ಇರುತ್ತೆ ಹೊರತು ಡಿಕ್ರೀಸಿಂಗ್ ಆರ್ಡರ್ಗೆ ಬರೋಲ್ಲ. ಸೊ ದಿಸ್ ಥಿಯರಿ ಈಸ್ ನಾಟ್ ಅಪ್ಲಿಕಬಲ್ ಫಾರ್ ಮನಿ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ದಿಸ್ ಥಿಯರಿ ಈಸ್ ನಾಟ್ ಅಪ್ಲಿಕಬಲ್ ಫಾರ್ ನಾಲೆಡ್ಜ್. ಸೊ ಈ ಒಂದು ಥಿಯರಿ ನಾಲೆಜ್ಗೂ ಕೂಡ ಅಪ್ಲಿಕಬಲ್ ಆಗಲ್ಲ. ನಮ್ಮ ಜ್ಞಾನ ಏನಾಗಬೇಕು, ಯಾವಾಗಲೂ ಹೆಚ್ಚು ಹೆಚ್ಚು ತಿಳ್ಕೊತಾ ಹೋಗ್ತಿರ್ತೀವಿ ಹೊರತು ನಾಲೆಜ್ಗೂ ಸಾಕು ನನಗೆ ಇಷ್ಟ, ಇದ್ರ ಮೇಲೆ ನನಗೆ ನಾಲೆಜ್ ಬೇಡ ಅಂತೇಳಿ ಹೇಳಕ್ಕೆ ನಾವು ಲಿಮಿಟೇಷನ್ಸ್ನ ಹಾಕ್ಕೊಡಲ್ಲ. ಇನ್ಕ್ರೀಸಿಂಗ್ ಅಂದರೆ ಜಾಸ್ತಿ ಇನ್ಫಾರ್ಮೇಷನ್ನ ತಿಳ್ಕೊತಾ ಹೋಗ್ತೀವಿ ಹೊರತು ಬೇಡ ಅಂಥೇಳಿ ಸಾಕು ನನಗೆ ಇಷ್ಟೇ ನಾಲೆಜು, ಇದ್ರ ಮೇಲೆ ನನಗೆ ಬೇಡ ಅಂಥೇಳಿ ನಾವು ಹೇಳಲ್ಲ. ಸೊ ದಿಸ್ ಥಿಯರಿ ಇಸ್ ನಾಟ್ ಅಪ್ಲಿಕಬಲ್ ಫಾರ್ ನಾಲೆಜ್. And this theory is not applicable for precious goods like gold and diamonds. Precious goods, gold, diamond ಅಂತ ಗೂಡ್ಸ್ಗೆ ಥಿಯರಿ ಅಪ್ಲಿಕಬಲ್ ಆಗಲ್ಲ. ಯಾವ ಥಿಯರಿ, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಥಿಯರಿಲಿ ಏನು ಹೇಳ್ತಾ ಹೋಗ್ತಾರೆ, 1 by 1 ಜಾಸ್ತಿ ಸಿಗ್ತಾ ಹೋಗ್ತಿದ್ದಂಗೆ, ಕಂಟಿನ್ಯೂಸ್ ಆಗಿ ಕನ್ಸಂಪ್ಷನ್ ಮಾಡ್ತಾ ಹೋಗ್ತಿದ್ದಂಗೆ ಮಾರ್ಜಿನಲ್ ಯುಟಿಲಿಟಿ ಡಿಕ್ಲೈನ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ನಮಗೆ ಗೋಲ್ಡ್ ಆ್ಯಂಡ್ ಡೈಮಂಡ್ನ ಎಷ್ಟು ತೊಗೊಂಡ್ರು ಕೂಡ ಅದೇನಾಗುತ್ತೆ, ನಮಗೆ ಬೇಡ ಅಂತ ಸಾಕು ಅಂತ ಅನಿಸಲ್ಲ, ಮತ್ತೆ ಅದ್ರ ಸ್ಯಾಟಿಸ್ಫಿಕೇಷನ್ ವಾಂಟ್ಸ್ ಏನಾಗ್ತಾ ಹೋಗುತ್ತೆ ಇನ್ಕ್ರೀಸಿಂಗ್ ಆಗ್ತಾ ಹೋಗುತ್ತೆ. ಅದರಿಂದಾಗಿ ಥಿಯರಿ ಪ್ರೀಷಿಯಸ್ ಗೂಡ್ಸ್ಗಾಗಲಿ ನಾಲೆಜ್ಗಾಗಲಿ ಮನಿಗಾಗಲಿ ಅಪ್ಲಿಕಬಲ್ ಆಗಲ್ಲ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಲಿಮಿಟೇಷನ್ಸ್ ಆಫ್ ದ ಥಿಯರಿ. ಆ್ಯಂಡ್ ಇನ್ನೊಂದು ಕೂಡ ಲಿಮಿಟೇಷನ್ಸ್ ಇದೆ, ದಿಸ್ ಥಿಯರಿ ಇಸ್ ನೋ ಸೈಂಟಿಫಿಕ್ ಬೇಸಿಸ್ ಅಂತ. ಈ ಥಿಯರಿ ಯಾವುದೇ ರೀತಿಯಾದಂಥ ಸೈಂಟಿಫಿಕ್ ಬೇಸ್ ಮೇಲೆ ಇಲ್ಲ, ಜಸ್ಟ್ ಅಸಂಪ್ಷನ್ ಮಾಡಿಕೊಂಡು ಈ ಥಿಯರಿ ಮಾಡಿದ್ದಾರೆ ಅಂತೇಳಿ ಏನು ಹೇಳ್ತಾರೆ, ಲಿಮಿಟೇಷನ್ಸ್ನ ಹೇಳ್ತಾರೆ. ಅಂದರೆ ಡ್ರಾಬ್ಯಾಕ್ಸ್ ಇದೆ ಈ ಥಿಯರಿಲಿ, ಬರೀ ಯಾವುದೇ ರೀತಿಯಾದಂತಹ ಸೈಂಟಿಫಿಕ್ ಬೇಸಿಸ್ ಇಲ್ಲ ಅಂತೇಳಿ. ಮತ್ತು ಈ ಥಿಯರಿ ಮನಿಗೆ ಅಪ್ಲಿಕಬಲ್ ಆಗಲ್ಲ, ನಾಲೆಜ್ಗೆ ಅಪ್ಲಿಕಬಲ್ ಆಗಲ್ಲ, ಪ್ರೀಷಿಯಸ್ ಗೂಡ್ಸ್ಗೆ ಅಪ್ಲಿಕಬಲ್ ಆಗಲ್ಲ, ರೇರ್ ಕಲೆಕ್ಷನ್ಗೆ ಅಪ್ಲಿಕಬಲ್ ಆಗಲ್ಲ. ಓಕೆ, ಸೊ ರೇರ್ ಕಲೆಕ್ಷನ್ಸ್ಗೆ ಅಪ್ಲಿಕಬಲ್ ಆಗಲ್ಲ. ಇಷ್ಟು ಕೂಡ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿದು ಡ್ರಾಬ್ಯಾಕ್ಸು. ಸೊ ಇಂಪಾರ್ಟೆಂಟು ಥಿಯರಿ ನೀವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಲಿಮಿಟೇಷನ್ಸ್ನು ಕೂಡ ಲಾಸ್ಟಲ್ಲಿ ಮೆನ್ಷನ್ ಮಾಡಬೇಕು. ಈ ಥಿಯರಿ ಏನಕ್ಕೆ ಅಪ್ಲಿಕಬಲ್ ಆಗಲ್ಲ, ಏನೇನು ಡ್ರಾಬ್ಯಾಕ್ಸ್ ಇದೆ ಅಂತೇಳಿ ಮೆನ್ಷನ್ ಮಾಡಬೇಕು, ಅವಾಗ ಮಾತ್ರ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ದ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ವಾಸ್ ಡೆವಲಪ್ಡ್ ಬೈ ದ ಫೇಮಸ್ ಎಕನಾಮಿಸ್ಟ್. ಯಾರು? ಜರ್ಮನ್ ಎಕನಾಮಿಸ್ಟ್ ಗೋಸನ್ ಅನ್ನೋರು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾರೆ. ದಟ್ಸ್ ವೈ ದಿಸ್ ಲಾ ಈಸ್ ಆಲ್ಸೋ ನೋನ್ ಆಸ್ ದ ಗೋಸನ್ first law. Later it was developed by famous economist Alfred Marshall. The law of diminishing marginal utility refers to a consumer goes on consuming more and more quantity of the same commodity, the marginal utility falls to 0, then it become negative. ಅದನ್ನು ಬರೆದು ನೆಕ್ಸ್ಟ್ ಅಸಂಪ್ಷನ್ನ ಮೆನ್ಷನ್ ಮಾಡಬೇಕು. ಅಸಂಪ್ಷನ್ ಆದಮೇಲೆ ನೆಕ್ಸ್ಟು ಟೇಬಲ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು. ಟೇಬಲ್ನ ಯೂಸ್ ಮಾಡಿಕೊಂಡು ಗ್ರಾಫ್ನ ರೆಪ್ರೆಸೆಂಟ್ ಮಾಡಿ ಲಾಸ್ಟಲ್ಲಿ ಲಿಮಿಟೇಷನ್ಸ್ನ ಬರೀಬೇಕು. ಇಷ್ಟು ಕೂಡ ಥಿಯರಿ ಆಗಿದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಯರಿ ಇನ್ 6 marks. ಥ್ಯಾಂಕ್ ಯು.